ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ದೇಶದಲ್ಲಿ ಲೋಕಸಭಾ ಚುನಾವಣೆ ಇದೆ, ರಾಜಕೀಯ ದಿನ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತೊಂದು ನಿಮಗೆ ಪವಾಡವಾದಂಥ ಒಂದು ಘಟನೆಯನ್ನು ತೋರಿಸ್ತೇವೆ. ಬಹಳಷ್ಟು ರಾಜ್ಯದಲ್ಲಿ ಸುದ್ದಿಯಾಗಿದೆ. ಇದು ಗಣಪತಿಯ ಪವಾಡ. ಅನೇಕ ಪವಾಡಗಳನ್ನು ಭಗವಂತ ಆಯಾ ಕಾಲಕ್ಕೆ ಮಾಡ್ತಾನೆ. ಕಲಿಯುಗದಲ್ಲಿ ಪವಾಡಗಳು ಜಾಸ್ತಿ ಆಗುತ್ತೆ. ಕಾರಣ ಏನು ಅಂತ ಕೇಳಿದ್ರೆ, ಭಕ್ತರ ಮನಸ್ಸನ್ನ ಅರಳಿಸ್ಕೋಸ್ಕರ, ಭಕ್ತರ ಮನಸ್ಸನ್ನ ಸೆಳೆಯೋಗೋಸ್ಕರ, ಭಕ್ತರ ಬವಣೆಗಳನ್ನ ತೀರ್ಸೋಗೋಸ್ಕರ ಭಗವಂತ ಅನೇಕ ಪವಾಡಗಳನ್ನು ಮಾಡ್ತಾನೆ. ಹಾಗೆ ಆ ಹಿನ್ನೆಲೆಯಲ್ಲಿ ಒಂದು ಪವಾಡ ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಹಬಾದ್ ಪಕ್ಕದಲ್ಲಿಯ ಬಂಕೂರು ಗ್ರಾಮ 25 ಕಿಲೋಮೀಟರ್ ಇದೆ ಶಹಬಾದಿಂದ. ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ ದೊಡ್ಡ ಗಣಪ ಅಂತ. ಅದಕ್ಕೆ ಸ್ವಯಂಭೂ ಗಣಪತಿ ಅಂತಾರೆ, ಸ್ವಯಂಭೂ ಗಣಪತಿನೇ ಅಂತಾರೆ. ಆಮೇಲೆ ಇದು ಉದ್ಭವ ಗಣಪತಿ, ಬಂಕೂರು ಗ್ರಾಮದಲ್ಲಿರುವಂತದ್ದು ಬಯಲು ಗಣಪತಿ, ಅಲ್ಲಿ ಕಲ್ಲಿನಲ್ಲಿ ತಾನೇ ಉದ್ಭವ ಆಗಿರ್ತಕ್ಕಂಥ ಗಣಪತಿ. ಇದಕ್ಕೊಂದು ಇತಿಹಾಸ ಇದೆ. ನಾನು ಪಕ್ಕದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಗಣಪತಿಯ ದೇವಸ್ಥಾನ, ಮತ್ತು ಅಲ್ಲಿ ಪವಾಡ ಆಗಿದ್ದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ರಾಷ್ಟ್ರಕೂಟ ಕಾಲದಲ್ಲಿರುವಂತಹ ಗಣಪತಿ ಇದು. 12 ಅಡಿ ಎತ್ತರ ಇದೆ, 8 ಅಡಿ ಅಗಲ ಇದೆ. ಏನು ಪವಾಡ ಆಗಿದೆ ಇಲ್ಲಿ ಅಂದ್ರೆ, ಇದು ಕಲ್ಲಿನ ಗಣಪ, ಕಲ್ಲಿನಲ್ಲಿರುವಂತಹ ಬೃಹತ್ತಾಕಾರವಾಗಿರುವಂತಹ ದೊಡ್ಡ ಗಣಪತಿ ಇದು. ಈ ಗಣಪತಿಯ ಸೊಂಡಿಲು ಮೆತ್ತಗಾಗಿದೆ, ಮೃದುವಾಗಿದೆ. ಕಲ್ಲಿನ ಗಣಪ ಇದು, ಕಲ್ಲಿನ ಸೊಂಡಿಲು. ಆ ಕಲ್ಲಿನ ಸೊಂಡಿಲು ಮೆತ್ತಗಾಗಿದೆ, ಮೃದುವಾಗಿದೆ. ಇದನ್ನು ನೋಡ್ಲಿಕ್ಕೆ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಜನ ಓಡಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಜನ ಬರ್ತಾ ಇದ್ದಾರೆ. ಅಂದ್ರೆ ರಾತ್ರೋರಾತ್ರಿ ಇದು ಸುದ್ದಿಯಾಗಿ ಜನ ಭಕ್ತರು ಅದನ್ನ ನೋಡ್ಲಿಕ್ಕೆ ಓಡಾಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಗಣಪತಿ. ಇಲ್ಲಿ ಹರಿಕೆ ಏನು ಅಂತ ಕೇಳಿದ್ರೆ, ಆ ಗಣಪತಿಗೆ ಬಣ್ಣ ಹಚ್ಚೋದು ಹರಿಕೆ ಹೇಳ್ತಾರೆ. ತಮ್ಮ ಎಲ್ಲಾ ಇಚ್ಛೆಗಳನ್ನ ಭಕ್ತರು ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡೋಕ್ಕೋಸ್ಕರ ಹರಿಕೆ ಏನು ಅಂತ ಕೇಳಿದ್ರೆ, ಆ ಕಲ್ಲಿಗೆ ಗಣಪತಿಗೆ ಬಣ್ಣ ಹಚ್ಚೋದು. ಒಂದೊಂದೇ ದಿನ 4 ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ಎಲ್ಲ ಸಿದ್ಧಿ ಆದ್ಮೇಲೆ ಒಂದೇ ದಿನ 4-5 ಜನ ಬಣ್ಣ ಹಚ್ಚಿದ್ದು ದಾಖಲೆ ಇದೆ, ಪವಾಡ ಇದೆ. ಇದು ಈ ದೇವಸ್ಥಾನ ಇಲ್ಲಿ ಇಲ್ಲ, ಬಯಲು ದೇವಸ್ಥಾನ ಇದು, ಬೆಳೀತಾ ಇದೆ. ಅದಕ್ಕೋಸ್ಕರ ಇನ್ನೂ ಎತ್ತರ ಬೆಳೀತಿದೆ ಅನ್ನೋದಕ್ಕೆ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಒಂದು ಮಳೆ ಬರೆದಿದ್ದಾರೆ. ಸೊ ಹಾಗಾಗಿ ಬೆಳವಣಿಗೆ ನಿಂತಿದೆ ಅಂತ ಅಲ್ಲಿ ಅರ್ಚಕರು ಕೆಲವರು ಹೇಳ್ತಾರೆ. ಇಲ್ಲಿ ನೀವು ಇದ್ರ ಬಗ್ಗೆ ಬಹಳಷ್ಟು ಇತಿಹಾಸನೂ ಇದೆ. ಉದ್ಭವ ಗಣಪತಿ ನಿಮಗೆ ಪಕ್ಕದಲ್ಲಿ ಇದನ್ನ ಈಗ ತೋರಿಸ್ತೀನಿ ನೋಡ್ರಿ, ಅದು ಒತ್ತಿದ್ದಾರೆ. ಆ ಗಣಪತಿಯ ಸೊಂಡಿಲು ಕಲ್ಲಿನ ಸೊಂಡಿಲದು, ಗಣಪತಿಯ ಕಲ್ಲಿನ ಸೊಂಡಿಲು ಮೆತ್ತಗಾಗಿದ್ದನ್ನ ಈಗ ತೋರಿಸ್ತೇವೆ ನೋಡಿ. ನೋಡ್ತಾ ಇದ್ರಲ್ಲ ನೋಡಿ, ಅಲ್ಲಿ ಒತ್ತಾ ಇದ್ದಾರೆ ನೋಡಿ. ಗಣಪತಿ ದೊಡ್ಡ ಗಣಪತಿ, ಅದು ಬೃಹತ್ತಾಕಾರದ ಗಣಪತಿ, 12 ಅಡಿ ಗಣಪತಿ, 8 ಅಡಿ ಅಗಲ ಇದೆ. ಒಬ್ಬ ಗಣಪತಿ ಸೊಂಡಿಲನ್ನ ಒತ್ತಾ ಇದ್ದಾರೆ, ಪ್ರೆಸ್ ಮಾಡ್ತಾ ಇದ್ದಾರೆ. ಅದು ಕಲ್ಲಿಂದು ಸೊಂಡಿಲು, ಅದು ಮೃದುವಾಗಿದೆ, ಮೆತ್ತಗಾಗ್ತಾ ಇದೆ ನೋಡ್ರಿ. ಕೈ ಒಳಗೆ ಹೋಗ್ತಾ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಲ್ಲ. ಅಂದ್ರೆ ಇದು ಒಂದು ಪವಾಡ. ಇದು ಕಲಿಯುಗದ ಪವಾಡ ಅಂತ ಗಣಪತಿ. ಇದು ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತಕ್ಕಂಥ ಗಣಪತಿ ಇದು. ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ಭಗವಂತ ಅನೇಕ ರೀತಿಯಲ್ಲಿ ಬೇರೆ ಬೇರೆ ಕಾಲಕ್ಕೆ ತನ್ನ ಪವಾಡಗಳನ್ನು ತೋರಿಸ್ತಾನೆ. ಹಿಂದಕ್ಕೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಗಣಪತಿ ತನ್ನ ಸೊಂಡಿಲು ಮೂಲಕ ಹಾಲು ಕುಡಿಯುವಂತ ಒಂದು ದೊಡ್ಡ ಸುದ್ದಿ ಆಗಿತ್ತು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎಲ್ಲ ಕಡೆ. ಅದು ಇವತ್ತು ಈ ಕಲ್ಲಿನ ಗಣಪತಿಯ ಸೊಂಡಿಲು ಮೆತ್ತಗಾಗಿದೆ, ಮೃದುವಾಗಿದೆ. ಇದು ಜನರಿಗೆ ಆಶ್ಚರ್ಯ ಆಗ್ತಾ ಇದೆ, ಪವಾಡ ಇದು. ಸೊ ಈ ದೊಡ್ಡ ಗಣಪತಿ, ಇದಕ್ಕೊಂದು ಇನ್ನೊಂದಿತ್ತು. ಹೈದರಾಬಾದ್ ನಿಜಾಮ್ರೆಲ್ಲ ಆಳ್ತಾ ಇದ್ರು ಆ ಸಂದರ್ಭದಲ್ಲಿ. ಇದ್ರ ಹೊಟ್ಟೆ ನೋಡಿ, ಇದು ಕಲ್ಲೆಲ್ಲ ಇದೆ ಗಣಪತಿ. ಈ ಹೊಟ್ಟೆಯಲ್ಲಿ ನೋಡಿ, ಇಲ್ಲಿ ಏನೋ ನಿಧಿ ಇರ್ಬೋದು ಅಂತ ಆ ಹೊಟ್ಟೆಯನ್ನು ಒಡೆದಿದ್ರು, ಬ್ಲಾಸ್ಟ್ ಮಾಡಿದ್ರು. ಆದ್ರೆ ಅಲ್ಲಿ ಏನೋ ನಿಧಿ ಸಿಗ್ಲಿಲ್ಲ. ನಿಧಾನಗತಿಯಾಗಿ ಆ ಹೊಟ್ಟೆ ಕೂಡ್ಕೊಂಡಿದೆ, ಎರಡೂ ಕಡೆ ಹೊಟ್ಟೆ ಕೂಡ್ಕೊಂಡು ಅದು ಇವತ್ತು ಬೃಹತ್ ಆಕಾರದಂತ ದೊಡ್ಡ ಗಣಪತಿಯಾಗಿದೆ, ಬೃಹತ್ ಆಕಾರದ ಗಣಪತಿಯಾಗಿದೆ, ಇಷ್ಟಾರ್ಥ ಗಣಪತಿಯಾಗಿದೆ. ಇದಕ್ಕೆ ಸ್ವಯಂಭೂ ಗಣಪತಿ ಅಂತಾರೆ. ಸೊ ಹೀಗಾಗಿ ಇದಕ್ಕೆ ದೇವಸ್ಥಾನ ಇಲ್ಲ.
ಆದ್ರೆ ಪವಾಡ ಮಾತ್ರ ಬಹಳಷ್ಟಿದೆ. ಸೊ ಈ ದೇವಸ್ಥಾನಕ್ಕೆ ಬರೀ ಕೇವಲ ಕಲಬುರಗಿ ಜನ ಅಷ್ಟೇ ಅಲ್ಲ ನೋಡುದು, ಮಹಾರಾಷ್ಟ್ರದಿಂದ ಬರ್ತಾರೆ, ಗುಜರಾತಿಂದ ಬರ್ತಾರೆ, ತೆಲಂಗಾಣದಿಂದ ಬರ್ತಾರೆ, ಕರ್ನಾಟಕದ ಮೂಲೆಗಳಿಂದ ಜನ ಹೋಗ್ತಾರೆ. ಈಗ ಪವಾಡ ಆದ್ಮೇಲೆ ಅಂತೂ ಇನ್ನೂ ಹೋಗ್ತಾನೆ ಇದ್ದಾರೆ ಜನ, ನೋಡ್ತಾನೆ ಇದ್ದಾರೆ. ಸೊ ಇದು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಗಣಪತಿ. ಇಲ್ಲಿ ನಿಮಗೆ ಏನು ಮತ್ತೆ ಇದು ಇನ್ನೊಂದು ಏನಂದ್ರೆ ಏಕಶಿಲಾ ಗಣಪತಿ. ಇದು ಒಂದೇ ಕಲ್ಲಿನಲ್ಲಿರುವಂತ ಗಣಪತಿ. ಈ ಗಣಪತಿ ಹತ್ರ ನೀವು ಹೋಗಿ ಹರಕೆ ಹೇಳಿದ್ರೆ, ನಿನಗೆ ಬಣ್ಣ ಹಚ್ತೇವೆ, ನನ್ನ ಬದುಕನ್ನು ಬದಲಾವಣೆ ಮಾಡು, ನನ್ನ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡು, ನನ್ನ ಸಮಸ್ಯೆಗಳನ್ನು ದೂರ ಮಾಡು, ನನ್ನ ಇಚ್ಛೆ ನನ್ನ ಬಯಕೆ ಇದೆ ಅದನ್ನು ಪೂರೈಕೆ ಮಾಡು, ನಿನಗೆ ಬಣ್ಣ ಹಚ್ತೇನೆ ಅಂತ ಹೇಳ್ಕೊಂಡ್ರೆ, ಹರಕೆ ಹೇಳಿದ್ರೆ ಖಂಡಿತವಾಗಿ ಈ ಗಣಪತಿ ಇಚ್ಛೆಯನ್ನ ಪೂರೈಸ್ತಾನೆ ಅನ್ನುವಂತ ಒಂದು ಪ್ರತೀತಿ ಇದೆ. ಸೊ ಹೀಗಾಗಿ ಇದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಹಬಾದ್ ಗ್ರಾಮ ಪಕ್ಕದಲ್ಲಿರುವ ಬಂಕೂರು ಗ್ರಾಮದಲ್ಲಿ ಉದ್ಭವವಾಗಿರುವಂತ ದೊಡ್ಡ ಬೃಹತ್ ಆಗಿರುವಂತ ಬಯಲು ಗಣಪತಿ, ಸ್ವಯಂಭೂ ಗಣಪತಿ, ಏಕಶಿಲೆ ಗಣಪತಿ. ಈ ಗಣಪತಿಯ ಕಲ್ಲಿನ ಸೊಂಡಿಲು ಇವತ್ತು ಮೆತ್ತಗಾಗಿದೆ. ಇದು ಒಂದು ಆಶ್ಚರ್ಯ ಗಣಪತಿಯ ಪವಾಡ. ಇದ್ರ ಬೇಕು ಅಂದ್ರೆ ನೀವು ಗೂಗಲ್ ಅಲ್ಲಿ ಬಂಕೂರು ಗಣಪತಿ ಅಂತ ನೀವು ಟೈಪ್ ಮಾಡಿದ್ರೆ ಬಹುತೇಕ ಅದರ ಇತಿಹಾಸ ತಿಳಿಯುತ್ತೆ. ಇದು ನಿಮಗಾಗಿ ಅಂದ್ರೆ ಗಣಪತಿಗೋಸ್ಕರ ಯಾರು ಗಣಪತಿ ಆರಾಧನೆ ಮಾಡ್ತಾರಲ್ಲ, ಯಾಕಂದ್ರೆ ಅತ್ಯಂತ ಶೀಘ್ರವಾಗಿ ಫಲ ಕೊಡುವಂತ ದೇವರು ಯಾರಾದ್ರೂ ಇದ್ರೆ ಒಂದು ದುರ್ಗೆ, ಇನ್ನೊಂದು ಗಣಪತಿ. ಸೊ ಹಾಗಾಗಿ ಗಣಪತಿಯ ಈ ಪವಾಡ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿದೆ. ನೀವು ಕೂಡ ಇದನ್ನು ನೋಡ್ಬೇಕು, ಆ ಪವಾಡವನ್ನು ತಿಳ್ಕೊಳ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ನಮ್ಮ ರಿಪೋರ್ಟರ್ ಕಳಿಸಿದ್ದಾರೆ, ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಗಣಪತಿಯ ಪವಾಡವನ್ನು ನೋಡ್ರಿ, ಮತ್ತೆ ನೀವು ಅಲ್ಲಿ ಸಾಧ್ಯ ಆದ್ರೆ ಆ ಭಾಗಕ್ಕೆ ಹೋಗಿ ಭೇಟಿ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳಿ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.